ಬೆಂಗಳೂರು ಉತ್ತರ ಕ್ಷೇತ್ರ ಗೆಲ್ಲಬೇಕು ಅಂತ ಹೇಳಿ ರಾಜೀವ್ ಗೌಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಮುದಾಯವನ್ನು ಗಣನೆಗೆ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯವರು ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರ ವಿರುದ್ಧದ ಕ್ಯಾಂಡಿಡೇಟ್ ಇವರು ಪ್ರೊಫೆಸರ್ ರಾಜೀವ್ ಗೌಡ್ರು ಅಂತ ಹೇಳಿ ಈಗಾಗಲೇ ನಿನ್ನೆ ಬೃಹತ್ ಸಮಾವೇಶವನ್ನು ಮಾಡಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ದೃಷ್ಟಿಯಿಂದ ಸಾಕಷ್ಟು ರಾಜತಂತ್ರಗಳನ್ನು ರಣತಂತ್ರಗಳನ್ನು ಬಳಸ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಮತಗಳ ವಿಚಾರದಲ್ಲಿ ಜಮೀರ್ ಅಹಮದ್ ಅವರೊಂದಿಗೆ ಅವರು ಚರ್ಚೆ ಕೂಡ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸದಾನಂದ ಗೌಡರು ಅದರ ಹಾಲಿ MP, ಅವರಿಗೆ ಟಿಕೆಟ್ BJP ಕೊಡಲಿಲ್ಲ, ಬಹಳ ಟ್ರೈ ಮಾಡಿದ್ರು. ಆನಂತರದಲ್ಲಿ ಚೆಕ್ ಮಾಡಿಕೊಂಡಾಗ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಿಬಂತು. ಹೆಚ್ಚು ಕಡಿಮೆ ಎಲ್ಲ MLAಗಳು ಕೂಡ ಶೋಭಾ ಕರಂದ್ಲಾಜೆಗೆ ವಿರುದ್ಧವಾಗಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಥೆ ಇದು. ಅಶ್ವಥ್ ನಾರಾಯಣ ಅವರೋ ಇನ್ನೊಬ್ಬರೋ ಮತ್ತೊಬ್ಬರೋ ಯಾರಿಗೂ, ಇನ್ನೊಂದು ಕಡೆ ಸೋಮಶೇಖರ್ ಅವರು ಸೇರಿಸೇ ಹೇಳಬೇಕಾಗತ್ತೆ ನಾವು, ST ಸೋಮಶೇಖರ್ ಅವರು, ಇವರು ಯಾರಿಗೂ ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿರುವುದರ ಬಗ್ಗೆ ಸಮಾಧಾನ ಇಲ್ಲ. ಸೊ BJPಗೆ ಶಾಸಕರ ಸಪೋರ್ಟೇ ಇಲ್ಲಿ ಒಂದು ಕಡೆ ಇಲ್ಲ. ಇದರ ನಡುವೆ ಕಾಂಗ್ರೆಸ್ಸಿಂದ ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಪ್ರೊಫೆಸರ್ ಆಗಿದ್ದಂಥವರು ಅವರು ಈಗ ಕಣಕ್ಕೆ ಇಳಿದಿದ್ದಾರೆ. ಇಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಭಾಗದಲ್ಲಿರತಕ್ಕಂಥ ಅಲ್ಪಸಂಖ್ಯಾತ ಮತಗಳ ವಿಚಾರದಲ್ಲಿ, ಮುಸ್ಲಿಂ ಸಮುದಾಯದ ಮತಗಳ ವಿಚಾರದಲ್ಲಿ ಅವರು ಇದೀಗ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕ್ರೀಡಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಬೆಂಗಳೂರು ನಾರ್ತ್ ಅಂತ ಬಂದಾಗ ಶೋಭಾ ಕರಂದ್ಲಾಜೆ ಅವರ ವಿರುದ್ಧದ ದೊಡ್ಡ ಒಂದು ಅಲೆನೇ ಇದೆ ಆ ಭಾಗದಲ್ಲಿ. ಕಾರಣ ಬೇರೆ ಪಾರ್ಟಿಯವರು ಬಿಟ್ಬಿಡಿ, BJP ಶಾಸಕರದ್ದೇ ಅವರಿಗೆ ಬೆಂಬಲ ಇಲ್ಲ. CT ರವಿನ ಕರ್ಕೊಬರ್ತೀವಿ ಅಂತ ಹೇಳಿದ್ರು, ಅವ್ರನ್ನೂ ಬೇಡ ಅಂತ ಹೇಳಿದ್ರು. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಬರ್ತೀವಿ ಅಂತ ಹೇಳಿದಾಗ ಅವ್ರನ್ನೂ ಬೇಡ ಅಂತ ಹೇಳಿದ್ರು. ಚಿಕ್ಕಮಗಳೂರಲ್ಲೇ ಶೋಭಾ ಕರಂದ್ಲಾಜೆ ಅವರಿಗೆ ದೊಡ್ಡ ವಿರೋಧ ಇತ್ತು, ಏನು ಕೆಲಸನೂ ಮಾಡಲಿಲ್ಲ, ಕ್ಷೇತ್ರಕ್ಕೂ ಬರ್ತಾ ಇಲ್ಲ ಅಂತೇಳಿ. ಇನ್ನು ಬೆಂಗಳೂರು ನಾರ್ತ್ಗೆ ಬಂದಾಗ ಬೆಂಗಳೂರು ಭಾಗದ ಶಾಸಕರು ಒಪ್ಪಲಿಲ್ಲ ಅವರನ್ನು. ಇದರ ನಡುವೆ ರಾಜೀವ್ ಗೌಡ್ರಿಗೆ ಹೇಗಿದೆ, ಇಲ್ಲಿ ಏನು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಅವರು ಅಂತ? ರಮಕಾಂತ್ ಹೇಳ್ದಾಗೆ ಬೆಂಗಳೂರು ಉತ್ತರ ದಿನದಿಂದ ದಿನಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿಯವರೆಗೆ ಬಿಜೆಪಿಗೆ ಸ್ಪಷ್ಟವಾದಂತ ಒಂದು ಬಹುಮತ ಸಿಗಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಆದ್ರೆ ಈಗೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಸಾಕಷ್ಟು ಜನರ ವಿಶ್ವಾಸವನ್ನ ಗಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಜಮೀರ್ ಅವರನ್ನ ಭೇಟಿ ಮಾಡಿದ್ರು. ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಮುದಾಯ ಅಲ್ಪಸಂಖ್ಯಾತರದಿದೆ. ಅಂದ್ರೆ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಿದೆ ಪುಲಕೇಶಿ ನಗರ ಹಾಗೆ ಹೆಬ್ಬಾಳದಲ್ಲಿ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಜಮೀರ್ ಅವರು ಹೆಚ್ಚಿನ ಒಂದು ಬೆಂಬಲವನ್ನ ಕೊಟ್ಟು ಸಹಕಾರವನ್ನ ಕೊಟ್ಟಿದ್ದೆ ಆದ್ರೆ ಅಲ್ಲಿ ಅತಿ ಹೆಚ್ಚಿನ ಲೀಡ್ ಅನ್ನ ತೆಗೆದುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಪ್ರಚಾರದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವಂತೆ ಜಮೀರ್ ಅವರ ಬಳಿ ರಾಜೀವ್ ಗೌಡ ಮನವಿಯನ್ನ ಇಟ್ಟಿದ್ದಾರೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.